ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 45. ತನ್ನ ಪಕ್ಕದಲ್ಲಿದ್ದ ಅವನ ಎಡಗೈಯನ್ನು ತೆಗೆದು ತನ್ನ ಕೆನ್ನೆಗೆ ಒತ್ತಿ ಹಿಡಿದುಕೊಂಡಳು ಸನ್ನಿಧಿ. ಬಾಯಲ್ಲಿ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಆ ಒಂದು ಪ್ರೀತಿಯ ಸ್ಪರ್ಶದಲ್ಲಿ. ಅಷ್ಟಕ್ಕೆ ವೇದಾಂತ್ ಸಂಪ್ರೀತನಾಗಿದ್ದ. ಆಮೇಲೆ ನೀನು ಸಿಗೋ ತನಕ ನನಗೆ ಎನರ್ಜಿ ಬೂಸ್ಟರ್ ಕೊಟ್ಟಿಯಲ್ಲ, ಸಾಕು, ಥ್ಯಾಂಕ್ ಯು ಸೋ ಮಚ್ ಸಾನು, ಹೇಳಿದ ವೇದಾಂತ್ ಯೋಚಿಸುತ್ತಿದ್ದಾನೆ. ತಾನೇ ಈಗ ಬೇರೊಬ್ಬ ಹೆಣ್ಣಿನ ವಿಚಾರ ಅವಳ ಮುಂದೆ ಪ್ರಸ್ತಾಪಿಸಿ ಆಗಿದೆ. ಈಗ ಅವಳ ಸಂಶಯವನ್ನು ನಿವಾರಿಸಲು ಸಾಧ್ಯವೇ? ತಾನು ತಂದೆಯ ಹಾಗಿರಬಾರದು. ತನಗೆ ಸಾನು, ಸನ್ನಿಧಿಯೊಬ್ಬಳೇ ಸಾಕು. ಅವಳಿದ್ದರೆ ನಕ್ಷತ್ರಲೋಕ, ಆಗಸ, ಸ್ವರ್ಗ ಗೆದ್ದಂತೆ. ಅವನ ಮೌನವನ್ನು ಸನ್ನಿಧಿ ಅಪಾರ್ಥ ಮಾಡಿಕೊಂಡಳು. ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ನಿನ್ಮೇಲೆ ಅನುಮಾನಪಟ್ಟಿದ್ದಕ್ಕೆ ನಿಂಗೆ ನನ್ನ ಮೇಲೆ ಕೋಪಾನ? ನೀನು ಬೇರೆ ಹುಡುಗಿ ವಿಚಾರ ನನ್ನ ಮುಂದೆ ಎತ್ತಿದ್ರೆ ನನಗೆ ಫಿಲಮ್ಗಳಲ್ಲಿ ಇರೋ ವಿಲನ್ಸ್ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಅವಳು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು. ವೇದಾಂತ್ ತನ್ನನ್ನು ರೇಗಿಸಲೆಂದು ಹೇಳಿದರೆ ತಾನು ಅವನ ಪ್ರೀತಿಯನ್ನೇ ಅನುಮಾನಿಸಿದನಲ್ಲ, ಅದಕ್ಕಾಗಿ ಈಗ ಮುನಿಸಿಕೊಂಡಿದ್ದಾನ ಅವನ ಕಣ್ಣುಗಳ ಆಳಕ್ಕೆ ಇಳಿದು ನೋಡಲು. ಅವಳು ಅವನ ಕಣ್ಣುಗಳಲ್ಲಿ ಅನುರಾಗದ ಅಲೆಗಳನ್ನು ಗುರುತಿಸಿದ್ದಳು. ಆದರೂ ಅವನು ತನ್ನ ಬಾಯಿಯಿಂದಲೇ, ಸಾನು, ನೀನು ಅಂದರೆ ನನಗೆ ಪ್ರಾಣ ಚಿನ್ನ. ನಿನ್ನ ಹೊರತು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿ ಕೂಡ ನೋಡೋ ಸಾಹಸ ಮಾಡಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನನ್ನ ಮೇಲೆ ಸಂಶಯನ ಎಂದು ಹೇಳಲಿ ಎಂಬ ಆಸೆ ಸನ್ನಿಧಿಗೆ. ಈಗ ವೇದಾಂತ್ ಎಚ್ಚೆತ್ತುಕೊಂಡು ಹೇಳಿದ, ಇಲ್ಲ ಸಾನು, ನಾನು ಹಾಗಲ್ಲ. ನಾನಾಗ ಹೇಳಿದ್ದು ಯಾವುದೂ ನಿಜವಲ್ಲ. ನಿಜವಾಗ್ಲೂ ನಿನ್ನ ರೇಗಿಸೋಕೆ ಅಂತ ಹಾಗೆ ಹೇಳಿದ್ದಷ್ಟೇ. ನಾನು ನಿನ್ನ ಪ್ರೀತಿಸ್ತಿರೋದು ನಿತ್ಯ ಸತ್ಯ. ಅದನ್ನು ಮಾತ್ರ ನೀನು ನಂಬಬಹುದು. ಸಾನು, ನೀನು ತುಂಬ ಸ್ವೀಟಾಗಿದ್ದೀಯಾ ಎಂದು ವೇದಾಂತ್ ಹೇಳಿದಾಗ ಸನ್ನಿಧಿ ಅವನ ಕೆನ್ನೆಯನ್ನು ತನ್ನ ಬೆರಳಿನಿಂದ ಸವರಿದಳು. ಸ್ವೀಟ್ ಹಾರ್ಟ್, ನೀನು ತುಂಬ ಸ್ವೀಟಾಗಿದ್ದೀಯಾ. ಆಗ್ಲೇ ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದ್ದೆ. ನೀನೇ ನನ್ನ ರೇಗಿಸೋಕೆ ಶುರು ಮಾಡಿದ್ದು. ಈಗ ನಂಗಂತೂ ಹಸಿವು ತಡೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನ ನೋಡ್ತಾ ಇದ್ರೆ ಹೀಗೆ ನಿನ್ನ ಕಚ್ಚಿ ತಿಂದು ಹಾಕಿಬಿಡ್ಲಾ ಅನ್ನಿಸ್ತಾ ಇದೆ ಎಂದು ಹೇಳಿ ಕಿರುನಕ್ಕ ವೇದಾಂತ್. ಅವನ ಮಾತು ತನಗೆ ಸಹ್ಯವಾಗಲಿಲ್ಲವೆಂಬಂತೆ ಸನ್ನಿಧಿ ಅವನ ಬಳಿ ಹೇಳಿದಳು, ನೀನು ನನ್ನ ಕಚ್ಚಿ ತಿಂತೀನಿ ಅಂದರೆ ನನಗೆ ಹೆದರಿಕೆ ಆಗೋಲ್ವಾ? ನಿಂಗೆ ತಿನ್ನೋಕೆ ಇಲ್ಲಿದೆ, ತಗೋ. ಅವಳಾಗ ಜ್ಯೂಸ್ ತೆಗೆದುಕೊಂಡಾಗ 5 ರೂಪಾಯಿಯ ಚಿಲ್ಲರೆ ಇಲ್ಲ ಎಂದು ಅಂಗಡಿಯಾತ ಚಾಕ್ಲೇಟ್ ಕೊಡಲು ಹೊರಟಾಗ ಅವಳು, ನನಗೆ ಚಾಕ್ಲೇಟ್ ಬೇಡ, ಆ ಬಿಂಗೋ ಚಿಪ್ಸ್ ಕೊಡಿ ಎಂದು ಹೇಳಿದ್ದರಿಂದ ಅವನು ಚಿಪ್ಸ್ ಪ್ಯಾಕೆಟ್ ಕೊಟ್ಟಿದ್ದ. ಅದನ್ನೇ ಅವನತ್ತ ಚಾಚಿದ್ದಳು ಸನ್ನಿಧಿ. ಸಾನು, ಚಿಪ್ಸ್ ಪ್ಯಾಕೆಟ್ ಪೂರ್ತಿ ನನಗೆ ಕೊಟ್ರೆ ನಿಂಗೇನು ಬೇಡ್ವಾ? ನಿಂಗೆ ಹಸಿವಾಗ್ತಾ ಇಲ್ವಾ? ನೀನು ತಿನ್ನು ಎಂದು ಹೇಳುತ್ತಾ ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿ ಮೊದಲು ಅವಳ ಬಾಯಿಗೆ ಇಟ್ಟಿದ್ದ ವೇದಾಂತ್. ಹಸಿವು ಆಗ್ತಿದೆ, ಆದರೆ ತಡ್ಕೊಳ್ಳೋಕೆ ಆಗದೇ ಇರುವಷ್ಟು ಅಲ್ಲ. ನೀನು ತುಂಬ ಹಸಿವಾಗ್ತಿದೆ ಅಂತ ಹೇಳಿದ್ಯಲ್ಲ, ನೀನು ಮೊದಲು ತಿನ್ನು, ಸನ್ನಿಧಿ ಅವನ ಬಳಿ ಹೇಳಿದರು. ಕೇಳದೆ ಅವಳಿಗೂ ತಿನ್ನಿಸುತ್ತಿದ್ದ ವೇದಾಂತ್. ಸನ್ನಿಧಿ ಅವನ ಕೈಯಲ್ಲಿದ್ದ ಚಿಪ್ಸ್ ಪ್ಯಾಕೆಟನ್ನು ಕಿತ್ತುಕೊಂಡು ತಾನೇ ಅವನಿಗೆ ತಿನ್ನಿಸತೊಡಗಿದಳು. ಆ ಪುಟ್ಟ ಪ್ಯಾಕೆಟಲ್ಲಿದ್ದ ಚಿಪ್ಸ್ ತಿಂದು ಹೊಟ್ಟೆ ತುಂಬಿಸಲು ಸಾಧ್ಯವಿರಲಿಲ್ಲ. ನಾನ್ಯಾವತ್ತೂ ಇಷ್ಟು ಟೇಸ್ಟಿಯಾಗಿರೋ ಬಿಂಗೋ ಚಿಪ್ಸ್ ತಿಂದೇ ಇರಲಿಲ್ಲ ಎಂದು ಹೇಳಿ ಅವಳತ್ತ ನೋಡಿ ಕಣ್ಣು ಹೊಡೆದು ನಕ್ಕ ವೇದಾಂತ್. ಈಗ ಖಾರ ತಿಂದಾಯ್ತು, ನಾನಿನ್ನು ಸ್ವೀಟ್ ತಿನ್ಬೇಕಲ್ಲ ಎಂದು ಹೇಳುತ್ತಾ ವೇದಾಂತ್ ಅವಳ ಮುಖದತ್ತ ಬಾಗಿದಾಗ, ಈ ಗಂಡಸರಿಗೆ ನಾಚಿಕೆನೇ ಇರೋಲ್ವಾ? ಸನ್ನಿಧಿ ಅವನಲ್ಲಿ ಕೇಳಿದಾಗ ಅವನು ನಸುನಕ್ಕು ಅವಳನ್ನು ಅಪ್ಪಿ ಮುತ್ತಿಟ್ಟ. ನಂಗಂತೂ ಇಲ್ಲ, ನಾನು ನಾಚಿಕೊಂಡು ಕೂತ್ರೆ ನಂಗೇನೂ ಸಿಗಲ್ಲ. ಅಷ್ಟರಲ್ಲಿ ಬಸ್ಸೊಂದು ಜೋರಾಗಿ ಹಾರನ್ ಮಾಡುತ್ತಾ ಬಂದಾಗ ಬೆಚ್ಚಿ ಇಬ್ಬರೂ ದೂರ ಸರಿದರು. ರಸ್ತೆಯ ಮಧ್ಯೆ ಅವನ ಈ ರೀತಿಯ ವರ್ತನೆ ಅವಳಿಗೆ ಇಷ್ಟವಾಗಲಿಲ್ಲ. ವೇದಾಂತ್, ಪ್ಲೀಸ್, ರಸ್ತೆಯಲ್ಲಿ ಇದೆಲ್ಲ ಬೇಡಪ್ಪ, ನಾನು ಈಗಲೇ ಮಡಿಕೇರಿಗೆ ಹೋಗಬೇಕು. ಅವಳು ಅವನತ್ತ ನೋಡಲಾರದಾದಳು. ನಿನ್ನ ಎತ್ಕೊಂಡು ಎಲ್ಲಾದರೂ ಹೇಳದೆ ಕೇಳದೆ ಓಡಿ ಹೋಗ್ತೀನಿ ಅಂತ ಅಂದ್ಕೊಂಡ್ಯಾ? ಮೊದಲು ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋದು, ಆಮೇಲೆ ಮಡಿಕೇರಿಗೆ ನಿನ್ನ ಬಿಟ್ಟು ನಾನು ಮೈಸೂರಿಗೆ ಹೋಗೋದು. ಅವನು ತೃಪ್ತಿಯ ನಿಟ್ಟುಸಿರು ಬಿಟ್ಟನು. ಅವಳು ವಿರೋಧ ವ್ಯಕ್ತಪಡಿಸಿದ್ದು ಅವನಿಗೆ ಸಹ್ಯವಾಗಿರಲಿಲ್ಲ. ನಿಂಗೆ ನೀನು ತುಂಬ ಚೆನ್ನಾಗಿದ್ದೀಯಾ ಅಂತ ತುಂಬ ಜಂಬ ಬಂದ್ಬಿಟ್ಟಿದೆ, ಅದಕ್ಕೆ ನೀನು ನನ್ನ ಆಟ ಆಡಿಸ್ತಾ ಇದ್ದೀಯಾ ಎಂದು ಹೇಳಿ ಅವಳಿಂದ ದೂರ ಸರಿದು ಕುಳಿತ ವೇದಾಂತ್. ನನ್ನ ಜಂಬ ಇರಲಿ, ನಿಂಗೆ ಮರ್ಯಾದೆ ಇಲ್ಲ. ನಾಳೆಯಿಂದ ನೀನು ನನ್ನ ಹತ್ತಿರ ಬರಬೇಡ, ಮಾತು ಆಡಿಸಬೇಡ. ನಿಂಗೆ ಸ್ವಲ್ಪ ಫ್ರೀಡಮ್ ಕೊಟ್ಟರೆ ನನ್ನ ತಿಂದು ಹಾಕಿಬಿಡ್ತೀಯಾ? ಗೊತ್ತಿದ್ದು ನಿನ್ನ ಇಲ್ಲಿಗೆ ಬರೋಕೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಈಗ ಮೊದಲು ನನ್ನ ಮಡಿಕೇರಿಗೆ ಬಿಡು ಎಂದು ಹೇಳಿದಾಗ ವೇದಾಂತ್ ಕಾರು ಸ್ಟಾರ್ಟ್ ಮಾಡಿದ. ನನಗೆ ಕಾರು ಬಿಡೋಕೆ ತ್ರಾಣನೇ ಇಲ್ಲ, ಈಗ ಏನು ಮಾಡಲಿ? ತುಂಟತನದಿಂದ ಅವಳಲ್ಲಿ ಕೇಳಿದಾಗ ಅವಳು ಅವನ ಮೇಲೆ ರೇಗಿಕೊಂಡು ಹೇಳಿದಳು, ಮತ್ತೆ ಚಿಪ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊ ಅಂದರೆ ನನಗೆ ಯಾಕೆ ತಿನ್ಸೋಕೆ ಬಂದೆ? ನೀನೇ ಎಲ್ಲ ತಿನ್ನಬೇಕಾಗಿತ್ತು. ಈಗ ಸುಮ್ಮನೆ ಗಲಾಟೆ ಮಾಡದೆ ಕಾರು ಬಿಡ್ತೀಯೋ ಅಥವಾ ನನಗೆ ಬಸ್ಗೆ ದುಡ್ಡು ಕೊಡ್ತೀಯೋ? ಎರಡರಲ್ಲಿ ಒಂದು ಹೇಳು.
ಸನ್ನಿಧಿ ಗಂಭೀರವಾಗಿ ಹೇಳಿದಾಗ, ನೀನೀಗ ಹೇಳಿದ ಮಾತನ್ನು ವಾಪಸ್ ತಗೋ, ಹಾಗಾದರೆ ನಿನ್ನ ಡ್ರಾಪ್ ಮಾಡ್ತೀನಿ ಎಂದು ಹೇಳಿದ ವೇದಾಂತ್. ಆಯ್ತಪ್ಪ ಮಹಾರಾಯ, ನಾವಿನ್ನು ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲೋದು ಬೇಡ, ಬೇಗ ಹೊರಡೋಣ. ಮತ್ತೆ ದಾರಿಯಲ್ಲಿ ಇಬ್ಬರು ಮೌನ ವಹಿಸಿದ್ದರು. ಹೋಟೆಲ್ಗೆ ಹೋಗಿ ತಿಂಡಿ ತಿಂದುಕೊಂಡು ಪ್ರಯಾಣ ಮುಂದುವರಿಸಿದ್ದರು. ಸನ್ನಿಧಿ ಗೆಳತಿಗೆ ಕಾಲ್ ಮಾಡಿ ತಾನು ಎಲ್ಲಿಗೆ ಹೋಗಬೇಕೆಂಬ ಮಾಹಿತಿಯನ್ನು ಪಡೆದುಕೊಂಡು ವೇದಾಂತ್ಗೆ ಹೇಳಿದಳು. ಅವರ ಮನೆ ಹತ್ತಿರ ತಲುಪುತ್ತಲೇ, ಸಾರಿ ವೇದಾಂತ್, ನಾನಾಗ ಇನ್ಮುಂದೆ ನನ್ನ ಹತ್ರ ಮಾತಾಡೋಕೆ ಬರಬೇಡ ಅಂದಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಐ ಆಮ್ ರಿಯಲಿ ಸಾರಿ ಕಣೋ, ನಾನು ಹಾಗೆ ಹೇಳಿದ್ಮೇಲೆ ನೀನು ನನ್ನ ಹತ್ರ ಮಾತೇ ಆಡ್ತಾ ಇಲ್ಲ ಎಂದು ಹೇಳಿದಾಗ ಅವನು ಅವಳ ಮುಖವನ್ನೇ ನೋಡುತ್ತಾ ಹೇಳಿದ, ನೋ ಸಾರಿ ಬಿಸ್ನೆಸ್. ನಾವಿಬ್ರು ಮಾತಾಡ್ತಾ ಕೂತ್ರೆ ತಲುಪಬೇಕಾದ ಜಾಗ ತಲುಪೋಕ್ಕೆ ನಾಳೆ ಬೆಳಗಾಗುತ್ತೆ ಅಂತ ಗೊತ್ತು ನನಗೆ, ಅದಕ್ಕೋಸ್ಕರ ನಿನ್ನ ಹತ್ರ ಮಾತಾಡಿಲ್ಲ. ನನಗೆ ನಿನ್ನ ಮೇಲೆ ಏನೂ ಕೋಪ ಇಲ್ಲ, ಇನ್ಯಾವಾಗ ತಮ್ಮ ಮುಖದರ್ಶನ ಅಂತ ಕೇಳಬಹುದಾ ಎಂದವನು ಮಾಮೂಲಿ ದಾಟಿಯಲ್ಲಿ ಮಾತಾಡಿದಾಗ ಅವಳಿಗೆ ನೆಮ್ಮದಿ ಎನಿಸಿತು. ವೇದಾಂತ್, ಇವತ್ತು ನೀನು ಮಾಡಿರೋ ಉಪಕಾರಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಎಂದಳು. ಅವನು ಕಾರು ನಿಲ್ಲಿಸುತ್ತಲೇ ತನ್ನ ಪಕ್ಕದಲ್ಲಿದ್ದ ಅವನ ಎಡಗೈಯನ್ನು ತೆಗೆದು ತನ್ನ ಕೆನ್ನೆಗೆ ಒತ್ತಿ ಹಿಡಿದುಕೊಂಡಳು ಸನ್ನಿಧಿ. ಬಾಯಿಯಲ್ಲಿ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಆ ಒಂದು ಪ್ರೀತಿಯ ಸ್ಪರ್ಶದಲ್ಲಿ. ಅಷ್ಟಕ್ಕೆ ವೇದಾಂತ್ ಸಂಪ್ರೀತನಾಗಿದ್ದ. ಮುಂದಿನ ಭೇಟಿ ತನಕ ನೀನು ನನಗೆ ಎನರ್ಜಿ ಬೂಸ್ಟರ್ ಕೊಟ್ಟಿಯಲ್ಲ, ಸಾಕು. ಥ್ಯಾಂಕ್ ಯು ಸೋ ಮಚ್ ಸಾನು. ಅವರಿಬ್ಬರ ಮಾತು ಮುಗಿಯುವಷ್ಟರಲ್ಲಿ ಕೀರ್ತನಾ ಅಲ್ಲಿಗೆ ಬಂದು ಬಿಟ್ಟಿದ್ದಳು. ಹಾಯ್ ವೇದಾಂತ್, ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇವತ್ತು ಇಲ್ಲಿ ನೀವು ಸಿಗ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. ಮತ್ತೆ ನನ್ನ ಗೆಳತಿಯನ್ನು ಇಲ್ಲಿಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲವನ್ನೂ ಒಂದೇ ಉಸಿರಿಗೆ ಹೇಳಿದ್ದಳು ಕೀರ್ತನಾ. ಅವಳ ದನಿಯಲ್ಲಿ ಕೃತಜ್ಞತೆ ಇತ್ತು. ವೇದಾಂತ್ ಕೀರ್ತನಾಳತ್ತ ನೋಡಿ ನಸುನಗುತ್ತಾ, ಹಾಯ್ ಕೀರ್ತನಾ, ಈಗ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಹೇಳಿದಾಗ ಅಲ್ಲಿಗೆ ಅವಳ ಇನ್ನೊಬ್ಬ ಗೆಳತಿಯು ಬಂದಿದ್ದಳು. ವೇದಾಂತ್, ಇಲ್ಲಿ ತನಕ ಬಂದಿದ್ದೀರಲ್ಲ, ನಾಳೆ ನಮ್ಮಕ್ಕನ ಮದುವೆ ಮುಗಿಸ್ಕೊಂಡೇ ಇಲ್ಲಿಂದ ಹೋಗಬೇಕು ಅಂತ ಸಾಧ್ವಿ ನನ್ನ ಹತ್ರ ಹೇಳಿ ಕಳಿಸಿದ್ದಾಳೆ. ಅವಳೇ ಬಂದು ಹೇಳ್ತಾ ಇದ್ಲು. ಆದರೆ ಅವಳ ಅಮ್ಮ ಅವಳಿಗೆ ಬೇರೇನೋ ಕೆಲಸ ಹೇಳಿದ್ರಿಂದ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಾಗ, ಇಲ್ಲ, ನಂಗಿವತ್ತು ಅರ್ಜೆಂಟ್ ಒಂದು ಮೀಟಿಂಗ್ ಅಟೆಂಡ್ ಆಗೋದಿತ್ತು, ಸಾನೂನ ಕರ್ಕೊಂಡು ಬರಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ ಪೋಸ್ಟ್ಪೋನ್ ಮಾಡಿದ್ದೀನಿ. ನಾನು ಈಗಲೇ ಮತ್ತೆ ಮೈಸೂರಿಗೆ ಹೋಗಬೇಕು. ಐ ಆಮ್ ರಿಯಲಿ ಸಾರಿ ಎಂದು ಹೇಳಿ ಅವರ ಜೊತೆ 1-5 ನಿಮಿಷ ಮಾತಾಡಿ ಬಳಿಕ ತನ್ನ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದ ವೇದಾಂತ್ ಅವಳಿಂದ ಬೀಳ್ಕೊಟ್ಟು ಹೊರಡುತ್ತಲೇ ಸನ್ನಿಧಿಗೆ ಬದುಕೆ ಶೂನ್ಯ ಎನಿಸಿತು. ತನ್ನ ಸರ್ವಸ್ವವು ಕಳೆದುಕೊಂಡಂತಹ ಭಾವನೆ ಸನ್ನಿಧಿಗೆ. ಅವಳ ಮುಖ ಬಾಡಿದ್ದು ಗಮನಿಸಿ ಅವಳ ಗೆಳತಿಯರೆಲ್ಲ ಅವಳನ್ನು ರೇಗಿಸತೊಡಗಿದರು. ಸನ್ನಿಧಿಯ ಮುಖ ನೋಡಿದ್ರಾ? ಆಗ ಅರಳಿದ ಗುಲಾಬಿ ಹೂವಿನಂತಿತ್ತು, ಈಗ ಬಾಡಿದ ಗುಲಾಬಿ ಮೊಗ್ಗಿನಂತಾಗಿದೆ. ನಂಗ್ಯಾಕೋ ಇದಕ್ಕೆಲ್ಲ ಕಾರಣ ವೇದಾಂತ್ ಅನ್ನಿಸ್ತಾ ಇದೆ ಎಂದು ಮಾನಸಿ ಅವಳನ್ನು ರೇಗಿಸಿದಾಗ ಅವನು ಹೊರಟು ಹೋಗಿದ್ದೆ ಅವಳ ಮುಖ ಬಾಡಲು ಕಾರಣ ಎಂಬರ್ಥದಲ್ಲಿ ಹೇಳಿದ್ದಳು. ನಾನು ಆವಾಗಿಂದ ನೋಡಿದೆ ಕಣೆ. ಅವನ ಕಾರು ಹೊರಟು ಹೋದ ತಕ್ಷಣವೇ ಇವಳ ಮುಖ ಬಾಡಿದೆ, ಕಣ್ಣಲ್ಲಿ ನೀರು ತುಂಬಿ ಹರಿಯೋಕೆ ರೆಡಿಯಾಗಿ ನಿಂತಿತ್ತು. ಅಷ್ಟು ಬೇಜಾರು ಮಾಡಿಕೊಳ್ಳುವವಳು ಅವನನ್ನು ಇಲ್ಲೇ ನಿಲ್ಲಿಸ್ಕೋಬೇಕಾಗಿತ್ತು. ನಮಗೂ ಫ್ರೀಯಾಗಿ ಎಂಟರ್ಟೈನ್ಮೆಂಟು ಸಿಗ್ತಾ ಇತ್ತು. ಸಾನು, ನೀನು ನಿಜವಾಗ್ಲೂ ಲಕ್ಕಿ ಕಣೆ, ಇಲ್ಲಾಂದರೆ ಇಷ್ಟು ಶ್ರೀಮಂತ ಸುಂದರ ತರುಣ ನಿಂಗೆ ಸಿಗ್ತಾ ಇರಲಿಲ್ಲ. ವೇದಾಂತ್ ಅಂತೂ ಸರಿಯಾಗಿ ಇದ್ದಾನೆ. ನೀನು ಯಾವ ಕೆಲಸ ಹೇಳಿದ್ರೂ ಇಲ್ಲ ಅಂತ ಹೇಳೋದೇ ಇಲ್ಲ. ನಿನ್ನ ಕೆಲಸ ಮಾಡೋಕೆ ಅವನು ತುದಿಗಾಲಲ್ಲಿ ನಿಂತಿರ್ತಾನೆ ಅನ್ನೋದಕ್ಕೆ ಇವತ್ತು ಇಲ್ಲಿ ತನಕ ಬಂದು ನಿನ್ನ ಬಿಟ್ಟು ಹೋಗಿರೋದೇ ಸಾಕ್ಷಿ ಎಂದಳು. ಅವರೆಲ್ಲ ಅವಳನ್ನು ರೇಗಿಸುತ್ತಿದ್ದಾಗ ಅವಳ ಕಣ್ಣಿಂದ ಕಂಬನಿ ಹರಿದು ಕೆನ್ನೆಯ ಮೇಲೆ ಉರುಳಿತು. ಯಾರ ಹತ್ತಿರ ಆದರೂ ವೇದಾಂತ್ನ ನಂಬರ್ ಇದೆಯಾ? ಇದ್ರೆ ತಕ್ಷಣವೇ ಕಾಲ್ ಮಾಡಿ ಹೇಳಿ, ವೇದಾಂತ್, ನಿಮ್ಮ ಹುಡುಗಿ ನಿಮಗೋಸ್ಕರ ಪರಿತಪಿಸ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ ಅಂತ ಹೇಳಿದ ತಕ್ಷಣವೇ ಅವನು ಇವಳಿಗೋಸ್ಕರ ಓಡೋಡಿ ಬರ್ತಾನೆ. ಹೆಚ್ಚು ದೂರ ಹೋಗಿರಲ್ಲ, ತಕ್ಷಣ ಬಂದು ಬಿಡ್ತಾನೆ. ಕಾಲ್ ಮಾಡ್ಲೇನೆ? ನಿನ್ನ ಸೆಲ್ಫೋನ್ನಲ್ಲಿ ಏನಂತ ಅವನ ನಂಬರನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀಯಾ ಎಂದು ರೇಗಿಸುತ್ತಾ ಕೀರ್ತನಾ ಅವಳ ಸೆಲ್ಫೋನ್ಗಾಗಿ ಅವಳತ್ತ ಕೈ ಚಾಚಿದಾಗ ಸನ್ನಿಧಿ ತನ್ನ ಸೆಲ್ಫೋನ್ ಅವಳಿಗೆ ಕೊಡಲಿಲ್ಲ. ಏನೂ ಬೇಡ, ನೀವು ನನ್ನ ರೇಗಿಸದೆ ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ ಎಂದು ಒದ್ದೆ ಸ್ವರದಲ್ಲಿ ಹೇಳಿದಾಗ ಅವಳ ಗೆಳತಿಯರೆಲ್ಲರೂ ಮನೆಯತ್ತ ಹೊರಟರು. ಸನ್ನಿಧಿಯು ಅವರನ್ನು ಹಿಂಬಾಲಿಸಿದಳು. ಸಾಧ್ವಿಯ ಮನೆಯಲ್ಲಿ ಅದಾಗಲೇ ಅವಳ ಆಪ್ತ ಬಂಧುಗಳು ಬಂದು ಸೇರಿದ್ದರು. ಅವಳ ತಂದೆ, ತಾಯಿ, ಅಕ್ಕ ಎಲ್ಲರೂ ಬಾಯಿ ತುಂಬ ಮಾತಾಡಿಸಿ ಆದರದಿಂದಲೇ ಸ್ವಾಗತಿಸಿದ್ದರು. ಆದರೂ ಅವಳಿಗೆ ಏಕೋ ತಾನಿಲ್ಲಿ ದಿಕ್ಕು ತಪ್ಪಿ ಬಂದಂತೆ ಎನಿಸಿತ್ತು. ತುಂಬ ಅಪರಿಚಿತರು ಇದ್ದುದರಿಂದ ಸನ್ನಿಧಿಗೆ ತುಂಬ ಸಂಕೋಚವಾಗುತ್ತಿತ್ತು.
ಅವಳೆಂದು ಸಮಾರಂಭಗಳಿಗೆ ಹೀಗೆ ಒಂಟಿಯಾಗಿ ಬಂದಿದ್ದೇ ಇಲ್ಲ. ತಾನಲ್ಲಿಗೆ ಯಾಕಾದರೂ ಬಂದೆ, ತನ್ನ ತಾಯಿ ಹೇಳಿದಂತೆ ಮನೆಯಲ್ಲಿಯೇ ಇರಬೇಕಾಗಿತ್ತು ಎನಿಸಿದ ಕ್ಷಣವಾಗಿತ್ತದು. ಗೆಳತಿಯರೆಲ್ಲ ಒಟ್ಟು ಸೇರಿದ ಬಳಿಕ ಕೇಳಬೇಕೆ ಸದ್ದು ಗದ್ದಲ ಜೋರಾಗಿತ್ತು. ಎಲ್ಲರೂ ತಾವು ರಾತ್ರಿ ರಿಸೆಪ್ಷನ್ಗೆ ಯಾವ ಡ್ರೆಸ್ ಹಾಕಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು ಎಂದು ಚರ್ಚೆ ಮಾಡುತ್ತಿದ್ದರು. ಇದಾವುದು ತನಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ ಎಂಬಂತೆ ಮೌನವಾಗಿ ಕುಳಿತಿದ್ದಳು ಸನ್ನಿಧಿ. ಗೆಳತಿಯ ಬೇಸರಕ್ಕೆ ಕಾರಣವನ್ನು ಅರಿತಿದ್ದ ಕೀರ್ತನ ಅವಳ ಬಳಿ ಬಂದು, ಯಾಕ್ ಸಾನು, ನೀನು ಸುಮ್ಮನೆ ಕೂತ್ಬಿಟ್ಟಿದೀಯಾ? ನೀನು ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು ಅಂದ್ಕೊಂಡಿದ್ದೀಯಾ? ಎಲ್ಲರೂ ನಾಳೆ ಮದುವೆಗೆ ಸಾರಿ ಉಡ್ತಾರಂತೆ. ನಾನು ಸಮಯಾಂದ್ರೆ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸಾರಿ ತಗೊಂಡು ಬಂದಿದ್ದೀನಿ. ನೀನು ಸಾರಿ ತಗೊಂಡು ಬಂದಿದ್ದೀಯಾ ಎಂದು ವಿಚಾರಿಸಿಕೊಂಡಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.